Good morning students, welcome to YouTube classes. In this chapter we are discussing about the second chapter, Introduction to Euclid Geometry. In this chapter we are discussing about Euclid's definitions, Euclid's axioms, Euclid postulates. Therefore Euclid we called as father of geometry because he contributes so much of concepts, definitions and axioms related to the mathematics and especially geometry. Therefore that's why we called as Euclid we called as father of geometry. He wrote a book about elements. He wrote a book about geometry. That book name is called as Elements anteli. Therefore we called as father of geometry. Therefore Euclid definitions. Euclid listed some definitions. Some of them are a first one. A point is that which has no part. A point is that which has no part. Point is the smallest geometrical shape. It has no dimensions. Part means no dimensions. Low length, no dimensions, no length, no breadth, no height. Therefore a point is that which has no part. A line is breadthless length. A line is breadthless length ಅಂತೇಳಿ ಕರಿತಾ ಹೋಗ್ತೀವಿ. ಲೈನ್ಗೆ ನಾವು ಯಾವುದೇ ರೀತಿಯ ಬ್ರೆಡ್ತನ್ನು ಕೌಂಟ್ ಮಾಡಲ್ಲ. ಓನ್ಲಿ 6 ಮೀಟರ್ 7 ಮೀಟರ್ 5 ಮೀಟರ್ ಲೆಂತ್ ಅಂತ ಹೇಳಿ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಎ ಲೈನ್ ಈಸ್ ಎ ಬ್ರೆಡ್ತ್ಲೆಸ್ ಲೆಂತ್ ಅಂತ ಹೇಳ್ಬೋದು. ನೆಕ್ಸ್ಟ್, ದ ಎಂಡ್ ಆಫ್ ಅ ಲೈನ್ ಆರ್ ಕಾಲ್ಡ್ ಪಾಯಿಂಟ್ಸ್. ಲೈನಿನ ಎಂಡ್ ಪಾಯಿಂಟ್ಸ್ ಇರುತ್ತಲ್ಲ, ಎಂಡ್ಸ್ ಅಂತ ಇರುತ್ತಲ್ಲ, ಆ ಎರಡು ಎಂಡ್ಸನ್ನು ನಾವು ಪಾಯಿಂಟ್ಸ್ ಅಂತೇಳಿ ಡಿಫೈನ್ ಮಾಡ್ಬೋದು. ದೇರ್ಫೋರ್ ದ ಎಂಡ್ಸ್ ಆಫ್ ಅ ಲೈನ್ ಆರ್ ಪಾಯಿಂಟ್ಸ್. ಎ ಸ್ಟ್ರೈಟ್ ಲೈನ್ ನಾವು ಡಿಫೈನ್ ಮಾಡಿದರೆ ಯೂಕ್ಲಿಡ್ ಸ್ಟ್ರೈಟ್ ಲೈನಿಗೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಆ ಡೆಫಿನೇಷನ್ ನೋಡಿದ್ರೆ, ಎ ಸ್ಟ್ರೈಟ್ ಲೈನ್ ಈಸ್ ಎ ಲೈನ್ ವಿಚ್ ಲೈಸ್ ಈವನ್ಲಿ ವಿತ್ ದ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್. ಎ ಸ್ಟ್ರೈಟ್ ಲೈನ್ ಈಸ್ ಎ ಲೈನ್ which lies evenly with the points in its self. Set of moving points we called as line ಅಂತಲೂ ಕೂಡ ಕರಿತಾ ಹೋಗ್ತೀವಿ. And next, a surface is that which has length and breadth only. Surface, plain surface ಅಂತ ನೀವು ಕೇಳಿರ್ತೀರ. ಸರ್ಫೇಸಲ್ಲಿ ಓನ್ಲಿ ಲೆಂತ್ ಮತ್ತು ಬ್ರೆಡ್ತನ್ನು ಮಾತ್ರ ನಾವು ಕಾಣಬಹುದು. The edges of a surface are lines. The edges of a surface are lines ಅಂತ ಹೇಳ್ತಾ ಹೋಗ್ತೀವಿ. A plane surface is a surface which lies evenly with the straight lines on itself. A plane surface is a surface which lies evenly with the straight lines on itself. Plane surface, for example, smooth surface plane paper surface, that is called as plane surface ಅಂತ ಕರಿತಾ ಹೋಗ್ತೀವಿ. lies evenly with the straight lines on itself, that is called as plane surface. These are the definitions given by Euclids. Therefore we called as Euclids definitions ಅಂತ ಕರಿತಾ ಹೋಗ್ತೀವಿ. ಪಾಯಿಂಟು, ಲೈನು, ಸ್ಟ್ರೈಟ್ ಲೈನು, ಸರ್ಫೇಸು, ಪ್ಲೇನ್ ಸರ್ಫೇಸ್, ಇವುಗಳ ಬಗ್ಗೆ ಸಮ್ ಡೆಫಿನೇಷನ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅವನ್ನ ನಾವು ಯೂಕ್ಲಿಡ್ಸ್ ಡೆಫಿನೇಷನ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಗಿವ್ ಎ ಡೆಫಿನೇಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್. ಆರ್ ದೇರ್ ಅದರ್ ಟರ್ಮ್ಸ್ ದಟ್ ನೀಡೆಡ್ ಟು ಬಿ ಡಿಫೈನ್ಡ್ ಫಸ್ಟ್? ವಾಟ್ ಆರ್ ದೇ ಆ್ಯಂಡ್ ಹೌ ಮೈಟ್ ಯು ಡಿಫೈನ್ ದೆಮ್? ಈಗ ಅದರ್ ಟರ್ಮ್ಸ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಾಯಿಂಟು, ಲೈನು, ಸ್ಟ್ರೈಟ್ ಲೈನು, ಲೈನ್ ಸೆಗ್ಮೆಂಟು, ಆಮೇಲೆ ಪ್ಲೇನ್ ಸರ್ಫೇಸ್. ಈಗ ಆಲ್ರೆಡಿ ನಾವು ಇಂದಿನ ಒಂದು ಡೆಫಿನೇಷನ್ಸ್ ಯೂಕ್ಲಿಡ್ ಡೆಫಿನೇಷನ್ಸ್ ಡಿಫೈನ್ ಮಾಡಿದ್ದೀವಿ. ಹಾಗಾಗಿ ಅದರ್ ಡೆಫಿನೇಷನ್ಸ್ ಅವುಗಳು ನಿಮಗೆ ಡೆಫಿನೇಷನ್ಸ್ ಎಲ್ಲ ಗೊತ್ತಿದ್ದಾವೆ. ನಾವೀಗ ವಾಟ್ ಆರ್ ದ ಆ್ಯಂಡ್ ಹೌ ಮೈಟ್ ಯು ಡಿಫೈನ್ ದೆಮ್ ಅಂದರೆ ಪ್ಯಾರಲಲ್ ಲೈನ್ಸು, ಪರ್ಪೆಂಡಿಕ್ಯುಲರ್ ಲೈನ್ಸು, ಲೈನ್ ಸೆಗ್ಮೆಂಟ್, ರೇಡಿಯಸ್ ಆಫ್ ಸರ್ಕಲ್, ಸ್ಕ್ವೇರ್, ಈ ಐದು ಇವುಗಳನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗಬೇಕು. ಫಸ್ಟ್ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತಾ ಹೋಗ್ತಾರೆ. Parallel lines means ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎನಿ ಟೂ ಲೈನ್ಸ್ ಈಸ್ ಆಲ್ವೇಸ್ ಸೇಮ್. ಪೇರ್ ಆಫ್ ಲೈನ್ಸಲ್ಲಿ ಹೇಳಿದ್ದೆ ನಾನು, ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ ಚಾಪ್ಟ್ರಲ್ಲಿ ಹೇಳಿದ್ದೆ. ಬಟ್ ಇಲ್ಲಿ ನೀವು ರೀಕಾಲ್ ಮಾಡ್ಕೊಡ್ರಿ. ಪ್ಯಾರಲಲ್ ಲೈನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ L1 ಆ್ಯಂಡ್ L2 ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ದೀಸ್ ಟು ಆರ್ ಕಾಲ್ಡ್ ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಹೋಗ್ತೀವಿ. ಟೂ ಲೈನ್ಸ್ ಆರ್ ಸೆಡ್ ಟು ಬಿ ಪ್ಯಾರಲಲ್ ವೆನ್ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್. ಒಂದಕ್ಕೊಂದು ಲೈನ್ ಇಂಟರ್ಸೆಕ್ಟ್ ಆಗಬಾರ್ದು. ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. ದೇ ಆರ್ ಕೋಪ್ಲೇನರ್ ಇನ್ ದ ಸೇಮ್ ಪ್ಲೇನ್. ದೇ ಆರ್ ಕೋಪ್ಲೇನರ್. ಅವೇನಾಗಿರ್ಬೇಕು? ಕೋಪ್ಲೇನರ್ ಆಗಿರ್ಬೇಕಂದ್ರೆ ಒಂದೇ ಪ್ಲೇನಲ್ಲಿ, ಸೇಮ್ ಪ್ಲೇನಲ್ಲಿ ಬರ್ತಕ್ಕಂಥ ಒಂದು ಲೈನ್ಸ್ ಆಗಿರಬೇಕು. ದೇರ್ಫೋರ್ ದೇ ಆರ್ ಇನ್ ಟೂ ಕಂಡೀಷನ್ಸ್ ಇರಬೇಕು. ಯಾವುದೇ ಒಂದು ಎರಡು ಲೈನ್ಸನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಟೂ ಕಂಡೀಷನ್ಸ್ ಬರುತ್ತೆ. ಒಂದು, ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್ and they are coplanar in the same plane. Then in the figure the two lines L1 and L2 are parallel lines. These two are parallel lines. Andre the perpendicular distance between these two lines is always same at any point. For example, ಈ ಎರಡು ಲೈನ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ನೀವು ಮೆಜರ್ ಮಾಡಿದರೆ
ಇಲ್ಲಿ ಏನಾದ್ರು ಒಂದು 2 ಸೆಂಟಿಮೀಟರ್ ಬಂತು ಅಂದರೆ ನೀನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ರಿ, ಇವೆರಡು ಲೈನಲ್ಲಿ ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ರಿ, ಎಷ್ಟು ದೂರ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಆ ಎರಡೂ ಲೈನ್ಸ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಸೇಮ್ ಇರಬೇಕು, ಈಸ್ ಆಲ್ವೇಸ್ ಸೇಮ್. ದೆನ್ ದಟ್ ಟೈಪ್ ಆಫ್ ಲೈನ್ಸ್ ವಿ ಕಾಲ್ಡ್ ಆಸ್ ಪ್ಯಾರಲಲ್ ಲೈನ್ಸ್. Next, perpendicular lines. Therefore, two lines AB and CD lying the same plane are said to be perpendicular if. ಹಾಗಾದರೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ಬೇಕಾದ್ರೂ ಕೂಡ ಅಲ್ಲಿ 2 ಕಂಡೀಷನ್ಸನ್ನು ನೋಡ್ತಾ ಹೋಗ್ತೀವಿ. ದ 2 ಕಂಡೀಷನ್ಸ್ ಆರ್, ಫಸ್ಟ್ ಒನ್ ಇಸ್ ದೇ ಲೈ ಇನ್ ದ ಸೇಮ್ ಪ್ಲೇನ್. ದೇ ಲೈ ಇನ್ ದ ಸೇಮ್ ಪ್ಲೇನ್. ದ 2 lines are must be lie in the same plane. And second one, they intersect to form a right angles. They intersect to form right angles. ಅಂದರೆ the 2 lines are intersect each other and the point of intersection makes an angle of 90 degree. That is called as perpendicular lines ಅಂತ ನಿಮಗೆ ಗೊತ್ತಿರುತ್ತೆ. ಅದು ಆ ಡೆಫಿನೇಷನ್ ಸಹ ಬರಿಬೋದು. ಓಕೆನಾ? ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ ಏನು ಹೇಳ್ಬೋದು? ಇಫ್ 2 lines are intersect each other and at the point of intersection make an angle 90 degree ಅಥವಾ make a right angle, then the 2 lines are called perpendicular lines. For example, here AB and CD are perpendicular lines and this is angle right angle measures 90 degree. Therefore, at the point of intersection it measures 90 degree. Therefore, AB parallel to perpendicular to CD ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಲೈನ್ ಸೆಗ್ಮೆಂಟ್. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಲೈನ್ ಸೆಗ್ಮೆಂಟ್ ಅಂದರೆ ಎ ಬಿ ಈಸ್ ಕಾಲ್ಡ್ ಆಸ್ ಲೈನ್ ಸೆಗ್ಮೆಂಟ್. ಅಂದರೆ ನಿಮಗೆ ಡೆಫಿನೇಷನ್ ಹೇಳಿದ್ರೆ ಎ ಲೈನ್ ಜಾಯ್ನಿಂಗ್ ಎನಿ ಟು ಫಿಕ್ಸ್ಡ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಲೈನ್ ಸೆಗ್ಮೆಂಟ್ ಅಂತ ಗೊತ್ತಿರುತ್ತೆ. ಎ ಲೈನ್ ಸೆಗ್ಮೆಂಟ್ ಈಸ್ ಎ ಪಾರ್ಟ್ ಆಫ್ ಲೈನ್ ವಿ ಟರ್ನ್ಕೇಟ್ ದ ಲೈನ್ ಬೈ ಮೇಕಿಂಗ್ 2 ಪಾಯಿಂಟ್ಸ್. ಅಂದರೆ ಬರೆಯೋದು ಅಂದರೆ ಜಾಯ್ನಿಂಗ್ ಮಾಡೋದು. ಜಾಯ್ನಿಂಗ್ ಬೈ 2 ಫಿಕ್ಸ್ಡ್ ಪಾಯಿಂಟ್ಸ್ ವಿ ಕಾಲ್ಡ್ ಆಸ್ ದ ಲೈನ್ ಸೆಗ್ಮೆಂಟ್. ಹಿಯರ್ ಎ ಬಿ ವಿ ಕಾಲ್ಡ್ ಆಸ್ ಲೈನ್ ಸೆಗ್ಮೆಂಟ್. A line segment means it is a line joining any two fixed point. Next, fourth one is radius of circle. Radius of circle, radius, circle, radius, diameter, chord. These are all already we are already having knowledge. Therefore, radius of circle means the distance from the center to a point on the circle is called radius of the circle. Or the line joining center to any one point on the circle we called as radius of the circle. Is here O is called as center of the circle and P is any point lying on the circle. Then by joining these 2 points center to any one point we called as radius of the circle. The line joining center to any one point of the circle we called as radius of the circle. Here O is called center of the circle and OP is the radius, and small r represent radius of the circle. And next, fourth one is square. Here the diagram is shows square. It is a quadrilateral in which all the 4 angles are right angles and 4 sides are equal, is called as square. Then ABCD is a square ಅಂತೇಳಿ ಹೇಳ್ತಾ ಹೋಗ್ತೀವಿ. And next, another one important topic is Euclid's axioms. Euclid axioms. The Euclid first one axiom is Euclid's for axioms 1 is things that are equal to the same things are also equal to one another. First one, things that are equal to the same things are equal to one another. Transitive property equality. ಅಂದರೆ ಫಸ್ಟ್ ಒನ್ ಏನಂದರೆ ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಬಿ. ಎ ಅನ್ನೋದು ಬಿಗೆ ಈಕ್ವಲ್ ಆಗಿದ್ರೆ ಬಿ ಈಸ್ ಈಕ್ವಲ್ ಟು ಸಿ, ದೆನ್ ಎ ಈಸ್ ಈಕ್ವಲ್ ಟು ಸಿ. ಅಲ್ಲಿ ಎಗೆ ಬಿ ಈಕ್ವಲ್ ಆಗಿದೆ, ಬಿಗೆ ಸಿ ಈಕ್ವಲ್ ಆಗಿದೆ, ಆಗ ಎಗೆ ಸಿ ಈಕ್ವಲ್ ಆಗಿರುತ್ತೆ. ಅದು ನಾವೇನು ಹೇಳ್ತೀವಿ, ಥಿಂಗ್ಸ್ ದಟ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಸೆಕೆಂಡ್ ಒನ್ ಆಕ್ಸಿಮ್ ಈಸ್ ಇಫ್ ಈಕ್ವಲ್ಸ್ ಆರ್ ಆ್ಯಡೆಡ್ ಟು ಈಕ್ವಲ್ಸ್ then wholes are equal. If equals are added to equals, then wholes are equal. And next, third one is if equals are subtracted from equals, then the remainders are equal. Equals are subtracted from the equals, then the remainders are equal. For example, ಎರಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರೆ ಎ ಬಿ ಲೈನ್ ಸೆಗ್ಮೆಂಟ್ 3 cm ಇದೆ ಅಂತ ಕನ್ಸಿಡರ್ ಮಾಡ್ತೀರಾ. We take another line segment CD, that is also 3 cm. These two are equal. AB is equal to CD because AB 3 cm, CD is also 3 cm. We adding another 2 cm to AB and CD. AB ಗೂ ಕೂಡ ನಾನು 2 cm ಆ್ಯಡ್ ಮಾಡ್ತೀನಿ, CD ಗೂ ಕೂಡ 2 cm ಆ್ಯಡ್ ಮಾಡ್ತಾ ಹೋಗ್ತೀನಿ. ಅವಾಗ AB 5 cm ಆಗುತ್ತೆ, CD ಕೂಡ 5 cm ಆಗುತ್ತೆ. ಅಂದರೆ ಈಕ್ವಲ್ ಆಗಿರ್ತಕ್ಕಂಥ ಎರಡು ಥಿಂಗ್ಸ್ಗಳಿಗೆ ಈಕ್ವಲ್ ಆಗಿ ಆ್ಯಡ್ ಮಾಡಿದರೆ
ಅಲ್ಲಿ ಓಲ್ ಆರ್ ಈಕ್ವಲ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಆವಾಗ ಬರ್ತಕ್ಕಂಥದ್ದು ಕೂಡ ಈಕ್ವಲ್ ಆಗಿರುತ್ತೆ. ಅದೇ ಥರ ಇಫ್ ಈಕ್ವಲ್ಸ್ ಆರ್ ಸಪ್ರೇಟ್ ಫ್ರಮ್ ಈಕ್ವಲ್ಸ್ ದೆನ್ ದ ರಿಮೈಂಡರ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸೆಕ್ಷನಲ್ಲಿ 30 ಸ್ಟೂಡೆಂಟ್ಸ್ ಇರ್ತಾರೆ, ನೆಕ್ಸ್ಟ್ ಬಿ ಸೆಕ್ಷನಲ್ಲಿ ಕೂಡ 30 ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಹೇಳಿದ್ರೆ, ಎರಡು ಸೆಕ್ಷನ್ಸ್ ಈಕ್ವಲ್ ಎಕ್ಸ್ಟೆಂಟನ್ನು ಹೊಂದಿದ್ದಾವೆ. ಎರಡೂ ಸೆಕ್ಷನಲ್ಲಿ ಕೂಡ 5 ಸ್ಟೂಡೆಂಟ್ಸನ್ನು ಹೊರ ತೆಗಿತೀನಿ. ಅಂದರೆ 30 ಸ್ಟೂಡೆಂಟ್ಸಲ್ಲಿ 5 ಸ್ಟೂಡೆಂಟ್ಸನ್ನು ಹೊರ ಕರೆದಾಗ 25 ಸ್ಟೂಡೆಂಟ್ಸ್ ಉಳಿಯುತ್ತೆ. ನೆಕ್ಸ್ಟ್ ಇನ್ನು ಬಿ ಸೆಕ್ಷನಲ್ಲಿ ಕೂಡ 30 ಸ್ಟೂಡೆಂಟ್ಸಲ್ಲಿ 5 ಸ್ಟೂಡೆಂಟ್ಸನ್ನು ಹೊರ ತಗೊಂಡಾಗ ಅಲ್ಲಿ 25 ಸ್ಟೂಡೆಂಟ್ಸ್ ಉಳಿಯುತ್ತೆ. ಅಂದರೆ ಎ ಮತ್ತು ಬಿ ಎರಡು ಈಕ್ವಲ್ ಆಯಿತು, ಸಬ್ಟ್ರಾಕ್ಟ್ ಮಾಡಿದೆ, 5 ಸಬ್ಟ್ರಾಕ್ಟ್ ಮಾಡಿದೆ, ಅಲ್ಲಿ ಕೂಡ ರಿಮೈನಿಂಗ್ ಏನಾಯಿತು, ಅಲ್ಲಿ ಕೂಡ ರಿಮೈನಿಂಗ್ ಈಕ್ವಲ್ ಆಯಿತು. ಅಂದರೆ ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದೆನ್ ದ ರಿಮೈಂಡರ್ಸ್ ಆರ್ ಈಕ್ವಲ್ ಅಂತೇಳಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಥಿಂಗ್ಸ್ ದಟ್ coincide with one another are equal to one another. Things which that coincide with one another are equal to one another. ಅಂದರೆ ಒಂದಕ್ಕೊಂದು ಐಕ್ಯವಾಗತಕ್ಕಂಥ ವಸ್ತುಗಳು, ಸೂಪರ್ ಇಂಪೋಸಿಂಗ್ ಅಂತ ಹೇಳ್ತಾ ಹೋಗ್ತೀವಿ, ದೇ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದಿ ಪಾರ್ಟ್. ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದಿ ಪಾರ್ಟ್. ದೀಸ್ ಆರ್ ಇಂಪಾರ್ಟೆಂಟ್ ಆಕ್ಸಿಮ್ಸ್. ಇನ್ನೂ ಇದ್ದಾವೆ, ಇನ್ನೂ ಎರಡು ಇದ್ದಾವೆ, ಬಟ್ ಇಲ್ಲಿ 5 ಆಕ್ಸಿಮ್ಸ್ ಇಂಪಾರ್ಟೆಂಟು. Things that are equal to same things that are also equal to one another. First one, if equals are added to equals then wholes are equal. Second one, if equals are subtracted from equals then the remainders are equal. This is the third one axiom. Next axiom 4, things that coincide with one another are equal to one another. And axiom 5, the whole is greater than the part. These are the 5 important axioms. Next, postulates. Postulates are also is a statement that is assumed true without proof. Postulates are the general statements that can be assumed true without proof, without asking question, without discussing. We accept these statements, therefore that is called as postulates ಅಂತ ಹೇಳ್ತಾ ಹೋಗ್ತೀವಿ. A theorem is a true statement that can be proven. Theorem ಅಂತ ಹೇಳಿದ್ರೆ it is a true statement that can be proven. ಅದನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಪ್ರೂಫ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಿಮ್ಗೆ ಗೊತ್ತು, ಥಿಯರಮ್ಸ್ಗಳನ್ನ ಪ್ರೂವ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ಸ್ ಇಟ್ ಕ್ಯಾನ್ ಬಿ ಓನ್ಲಿ ಅಸ್ಯೂಮ್ಡ್ ಆ್ಯಂಡ್ ಇಟ್ ಟೇಕನ್ ಆ್ಯಸ್ ಎ ಸ್ಟೇಟ್ಮೆಂಟ್. ಇಟ್ ಈಸ್ ಎ ಜನರಲ್ ಸ್ಟೇಟ್ಮೆಂಟ್ ವಿತೌಟ್ ಪ್ರೂಫ್. ಯಾವುದೇ ರೀತಿಯ ಪ್ರೂಫ್ ಇಲ್ದಂಗೆ ನಾವು ಒಪ್ಕೊಳ್ತೀವಿ. ದೇರ್ಫೋರ್ ದಿಸ್ ಪ್ರೆಸೆಂಟೇಷನ್ ಆರ್ ಗೋಯಿಂಗ್ ಟು ಬ್ರೀಫ್ಲಿ ಯೂಕ್ಲಿಡ್ ಪಾಸ್ಟುಲೇಟ್ಸ್. ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದಿ ಯೂಕ್ಲಿಡ್ ಪಾಸ್ಟುಲೇಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಪಾಸ್ಟುಲೇಟ್ 1 ನೋಡಿ, ಯೂಕ್ಲಿಡ್ ಪಾಸ್ಟುಲೇಟ್ಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಜಾಮೆಟ್ರಿ. Euclid postulates can be only applicable for geometry part. ಬಟ್ ಆಕ್ಸಿಮ್ಸ್ ಇದಾವಲ್ಲ, ಆಕ್ಸಿಮ್ಸನ್ನು ನಾವು ಮ್ಯಾಥಮೆಟಿಕ್ಸ್ನ ಯಾವುದೇ ಪಾರ್ಟಿಗೆ ಅಪ್ಲೈ ಮಾಡ್ಬೋದು. ಜಿಯೋಮೆಟ್ರಿ, ಅರ್ಥಮೆಟಿಕ್, ಆಲ್ಜಿಬ್ರಾ 3 ಪಾರ್ಟಲ್ಲೂ ಕೂಡ ಯೂಕ್ಲಿಡ್ನ ಆಕ್ಸಿಮ್ಸ್ ಅಪ್ಲೈ ಆಗ್ತಾ ಹೋಗ್ತವೆ. ಬಟ್ ಇಲ್ಲಿ ಯೂಕ್ಲಿಡ್ ಪಾಸ್ಟುಲೇಟ್ಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಜಿಯೋಮೆಟ್ರಿ. ದಿ ಆಕ್ಸಿಮ್ಸ್ ಆರ್ ಆಲ್ಸೋ ಜನರಲ್ ಸ್ಟೇಟ್ಮೆಂಟ್ಸ್. Postulates are also general statements, but axioms are applicable for all mathematics. Postulates applicable for only geometry ಅಂತೇಳಿ ಗೊತ್ತಿರಬೇಕು ನಿಮಗೆ. Then postulate 1, a straight line may be drawn from any one point to any other point. ಸ್ಟ್ರೈಟ್ ಲೈನನ್ನು ನಾವು ಯಾವುದೋ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಜಾಯಿನ್ ಮಾಡ್ಬೋದು. ಅಂದರೆ ಎ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ 2 ಪಾಯಿಂಟ್ಸ್. ಅರ್ಥ ಆಯ್ತು ಹೇಳಿದ್ದು. ಫಾರ್ ಪಾಸ್ಟುಲೇಟ್ 1 ಏನು ಹೇಳುತ್ತೆ, ಎ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ದಟ್ ಈಸ್ ಕಾಲ್ಡ್, ಫಾರ್ ಎಕ್ಸಾಂಪಲ್ ಹಿಯರ್ ಇಟ್ ಈಸ್ ಎ ಸ್ಟ್ರೈಟ್ ಲೈನ್, it passing through 2 points 1, 1 and 3, 3. These are 2 points. Therefore a straight line having 2 points. And next postulate 2, a terminated line can be extended indefinitely ಅಂತ ನೀವು ಓದಿರ್ತೀರ ಬುಕ್ಸಲ್ಲಿ. ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೆಟ್ಲಿ ಅಂತೇಳಿ ಆ ಥರ ಹೇಳ್ಬೋದು. ಅಥವಾ ಟರ್ಮಿನೇಟೆಡ್ ಲೈನ್ ಮೀನ್ಸ್ ಲೈನ್ ಸೆಗ್ಮೆಂಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫ್ರಮ್ ಐದರ್. ಅಂದರೆ ಎರಡೂ ಕಡೆ ನಾವು ಎಷ್ಟು ದೂರ ಬೇಕಾದರೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. Therefore here called as AB is a terminated line that can be extended in both direction. Therefore this is second one postulate. Next postulate 3, a circle can be drawn with any center and any radius. A circle can be drawn with any center and any radius. That is the postulate 3. Therefore a circle of radius 1.5 cm and center 0.0, ರೇಡಿಯಸ್ ನಿಮ್ಗೆ ಗೊತ್ತಿರುವಾಗೆ ಯೂಸಿಂಗ್ ಕಾಂಪಸ್ ಟೇಕಿಂಗ್ ಎನಿ ರೇಡಿಯಸ್ 1 cm, 2 cm, 3 cm, 5.5 cm, ಎನಿ ರೇಡಿಯಸ್. ಬಟ್
ಒಂದು ಸರ್ಕಲನ್ನು ಡ್ರಾ ಮಾಡಬೇಕಪ್ಪ ಅಂದರೆ ನಮಗೆ ಅಲ್ಲಿ ಸೆಂಟರ್ ಮುಖ್ಯವಾಗಿರುತ್ತೆ. ಸೆಂಟರ್ ಆ್ಯಂಡ್ ರೇಡಿಯಸ್ ಎಷ್ಟು ರೇಡಿಯಸ್ ಅಂತ ಗೊತ್ತಿದ್ರೆ ಮಾತ್ರ ರೇಡಿಯಸ್ ಸರ್ಕಲನ್ನು ಡ್ರಾ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಎ ಸರ್ಕಲ್ ಕ್ಯಾನ್ ಬಿ ಡ್ರಾ ವಿತ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್. ಯಾವುದೇ ಒಂದು ಸೆಂಟರ್ ಮತ್ತು ಯಾವುದೇ ರೇಡಿಯಸ್ಗೆ ನಾವು ಸರ್ಕಲನ್ನು ಡ್ರಾ ಮಾಡ್ಬೋದು ಬೈ ಯೂಸಿಂಗ್ ಕಾಂಪಸ್. ಆ್ಯಂಡ್ postulate 4, all right angles are equal to one another. Here ABC is a right angle triangle and angle B 90 degree. And here PQR is also right angle triangle and angle Q measures 90 degree. Therefore triangle ABC and triangle PQR are two right angle triangles. They are equal to one another. AB ಗೆ PQ ಈಕ್ವಲ್ ಆಗಿರುತ್ತೆ, BC ಗೆ QR ಈಕ್ವಲ್ ಆಗಿರುತ್ತೆ, AC ಗೆ PR ಈಕ್ವಲ್ ಆಗಿರುತ್ತೆ. ಈಕ್ವಲ್ ಟು ಒನ್ ಅನದರ್, ಎರಡು ಕೂಡ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ದಟ್ ಈಸ್ ಪಾಸ್ಟುಲೇಟ್ಸ್ 4 ಅಂತೇಳಿ ಹೋಗ್ತೀವಿ. ನೆಕ್ಸ್ಟ್ ಪಾಸ್ಟುಲೇಟ್ಸ್ 5 ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಇಫ್ ಎ ಸ್ಟ್ರೈಟ್ ಲೈನ್ ಫಾಲಿಂಗ್ ಆನ್ 2 ಸ್ಟ್ರೈಟ್ ಲೈನ್ಸ್ ಮೇಕ್ಸ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಇಟ್ ಟೇಕನ್ ಟುಗೆದರ್ less than 2 right angles, then the 2 straight lines, if produced indefinitely, meet on that side on which the sum of angles is less than 2 right angles. Here 2 right angles means 180 degree. For example, AB is a line and CD is a straight line, 2 straight lines, and PQ is another line. PQ straight line is falls on AB and CD at different points. Therefore AB and CD are not parallel lines. Understand ಮಾಡ್ಕೊಳ್ಳಿ, ನಾನ್ ಪ್ಯಾರಲಲ್ ಲೈನ್ಸ್. Therefore angle 1 and angle 2 are the interior angles on the same side of the transversal. PQ is the transversal ಅಂದರೆ angle 1 and angle 2 are interior angles on the same side of the transversal. These two angles, the sum of these two angles are equal to less than 2 right angles ಅಂದರೆ less than 180 degree. Angle 1 plus angle 2 which is equal to less than 180 degree. Then these two lines are extended indefinitely. They can be meet at any one point. ಎರಡನ್ನೂ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಯಾವುದೋ ಒಂದು ಪಾಯಿಂಟಲ್ಲಿ ಅವೆರಡು ಏನಾಗ್ತವೆ, ಇಂಟರ್ಸೆಕ್ಟ್ ಆಗುತ್ತೆ. ಬಿಕಾಸ್ ದೀಸ್ ಟು ಆರ್ ನಾನ್ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಸಮ್ ಆಫ್ ದೀಸ್ ಟು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಈಸ್ ಲೆಸ್ ದ್ಯಾನ್ 180 degree. ದಟ್ ಈಸ್ ಪಾಸ್ಟುಲೇಟ್ 5. ಅಂದರೆ ಯಾವುದೇ ಒಂದು ಲೈನು 2 ಲೈನನ್ನು ಇಂಟರ್ಸೆಕ್ಟ್ ಮಾಡಿದರೆ ಅಥವಾ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಎನಿ 2 ಲೈನ್ಸ್ ಆ್ಯಂಡ್ the sum of the interior angles on the same side of the transversal is equal to less than 180 degree. 180 degree ಇಂತ ಕಡಿಮೆ ಆದರೆ ಆ ಎರಡು ಲೈನ್ಸ್ಗಳನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಎರಡು ಲೈನ್ಸ್ ಏನಾಗ್ತವೆ, ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಅದೇ ಆಗ್ತವೆ ಅನ್ನೋದು ಈ ಒಂದು ಪಾಸ್ಟುಲೇಟ್ 5 ಇಂದ ಹೇಳ್ತಕ್ಕಂಥದ್ದು. ಅದೇ ಈ ಟ್ರಾನ್ಸ್ವರ್ಸಲ್ PQ ಟ್ರಾನ್ಸ್ವರ್ಸಲ್ ಏನಾದರೂ ಎರಡು ಪ್ಯಾರಲಲ್ ಲೈನ್ಸನ್ನು ಇಂಟರ್ಸೆಕ್ಟ್ ಮಾಡಿದರೆ ಅಂದರೆ AB ಮತ್ತು CD ಪ್ಯಾರಲಲ್ ಲೈನ್ಸ್ ಕನ್ಸಿಡರ್ ಮಾಡಿ ಎರಡು ಪ್ಯಾರಲಲ್ ಲೈನ್ಸನ್ನು ಏನಾದರೂ PQ ಅನ್ನು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಆದರೆ ದ ಸಮ್ ಆಫ್ ಟು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ ಟು 180 degree. ಎಕ್ಸಾಕ್ಟಾಗಿ 180 degree ಬರುತ್ತೆ. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 180 degree ಬರುತ್ತೆ. ಯಾವಾಗ AB ಪ್ಯಾರಲಲ್ ಟು CD ಆಗಿದ್ದಾಗ. ಆಗ ನಾವೇನು ಮಾಡ್ತೀವಿ, ಎರಡು ಲೈನ್ಸನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಅವೆರಡೂ ಕೂಡ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. ಅವು ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟ್ ಆಗಲ್ಲ. ಯಾಕಂದರೆ ಅವು ಎರಡಾಗುತ್ತೆ, ಎರಡು ಈಕ್ವಲ್ ಆಗಿದ್ದರೆ ಅಥವಾ ಎರಡು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಏನಾದರೂ 180 degree ಆಗಿದ್ದರೆ ಅವಾಗ ಏನಾಗಿರುತ್ತೆ, AB ಪ್ಯಾರಲಲ್ ಟು CD ಆಗಿರುತ್ತೆ. ಹಾಗಾಗಿ ಪ್ಯಾರಲಲ್ ಲೈನ್ಸ್ ಡೆಫಿನೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ದಿಸ್ ಇಸ್ ಪಾಸ್ಟುಲೇಟ್ಸ್ 5. ಓಕೆ, ಅಂತ ಹೇಳಿದ್ದು ಪಾಸ್ಟುಲೇಟ್ 5, ಪಾಸ್ಟುಲೇಟ್ 1, ಪಾಸ್ಟುಲೇಟ್ 2, ಪಾಸ್ಟುಲೇಟ್ 3 ಆ್ಯಂಡ್ ಪಾಸ್ಟುಲೇಟ್ 5. ಅದರಲ್ಲಿ ಕೇಳ್ತಾರೆ ಡೆಫಿನೇಷನ್, ರೈಟ್ ಪಾಸ್ಟುಲೇಟ್ 1 ಅಥವಾ ಪಾಸ್ಟುಲೇಟ್ 2 ಅಂತೇಳಿ. ಪಾಸ್ಟುಲೇಟ್ 1 ಗೊತ್ತೆ, ಲೈನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಪಾಸ್ಟುಲೇಟ್ 2 ಹೇಳುತ್ತೆ ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೆಟ್ಲಿ. ಆ್ಯಂಡ್ ನೆಕ್ಸ್ಟ್ ಪಾಸ್ಟುಲೇಟ್ 3 ಹೇಳುತ್ತೆ ಆಲ್ ರೈಟ್ ಆ್ಯಂಗಲ್ಸ್ ಆರ್. ಪಾಸ್ಟುಲೇಟ್ 3 a circle can be drawn with any center and any radius. And postulate 4 all right angles are equal to one another, and that is postulate 5. If a straight line falling on 2 straight lines makes the interior angles on the same side of the transversal ಅಥವಾ of it taken together less than 2 right angles. less than 2 right angles ಅಂದರೆ 180 degree ಗಿಂತ ಕಡಿಮೆ. ದೆನ್ ದ 2 ಸ್ಟ್ರೈಟ್ ಲೈನ್ಸ್ ಇಫ್ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ ಅಂದರೆ AB ಮತ್ತು CD ಅನ್ನು ನಾವು ಇಂಡೆಫಿನೆಟ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋದರೆ ಅಂದರೆ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಮೀಟ್ ಆನ್ ದಟ್ ಸೈಡ್ ಆಫ್ ಆನ್ ವಿಚ್ ದ ಸಮ್ ಆಫ್ ಆ್ಯಂಗಲ್ಸ್ ಈಸ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್. ಅಂದರೆ
ಯಾವ ಕಡೆ ಆ ಎರಡು ಆ್ಯಂಗಲ್ಸ್ಗಳ ಸಮ್ಮು 180 ಡಿಗ್ರಿಗಿಂತ ಕಡಿಮೆ ಇರುತ್ತೋ ಆ ಎರಡೂ ಲೈನ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ದೇ ಕ್ಯಾನ್ ಬಿ ಮೀಟ್. ಬಟ್ ಈ ಕಡೆ ನಾವು ಈ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಬಿಕಾಸ್ ದಿಸ್ ಇಲ್ಲಿ ನಾವು ಹೇಳಿರ್ಬೋದು ಏನು ಹೇಳಿದ್ದಾರೆ, ದ ಟೂ ಸ್ಟ್ರೈಟ್ ಲೈನ್ಸ್ ಇಫ್ ಪ್ರೊಡ್ಯೂಸ್ಡ್ ಮೀಟ್ ಆನ್ ದಟ್ ಸೈಡ್ ಆನ್ ವಿಚ್ ದ ಸಮ್ ಆಫ್ ಆ್ಯಂಗಲ್ಸ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ ಟು ರೈಟ್ ಆ್ಯಂಗಲ್ಸ್. ಟು ರೈಟ್ ಆ್ಯಂಗಲ್ಸ್ ಮೀನ್ಸ್ 180 ಡಿಗ್ರಿ. 180 ಡಿಗ್ರಿಗಿಂತ ಕಡಿಮೆ ಯಾವ ಸೈಡಲ್ಲಿ ಬರುತ್ತೋ ಆ ಒಂದು ಸೈಡಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತವೆ ಅಂತೇಳಿ ಅರ್ಥ. ದಿಸ್ ಈಸ್ ಪಾಸ್ಟುಲೇಟ್ 5. In this chapter, the main concepts are Euclid's axioms and Euclid postulates. 5 axioms ಬರುತ್ತೆ, 5 axioms ಅನ್ನು ಕ್ಲೀನಾಗಿ ಕಲಿಬೇಕು. ಆ್ಯಂಡ್ 5 postulates ಬರುತ್ತೆ. 5 postulates ಅಲ್ಲಿ ಫಸ್ಟ್ 4 postulates ಅನ್ನು ಕಲಿತರೂ ಸಾಕು. ಜೊತೆಗೆ ಡೆಫಿನೇಷನ್ಸ್, ಪ್ಯಾರಲಲ್ ಲೈನ್ಸ್ ಅಂದ್ರೇನು, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೇನು, ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೇನು, ಅದೇ ಜೊತೆ ರೇಡಿಯಸ್ ಆಫ್ ಕರ್ವೇಚರ್ ಅಲ್ಲ, ರೇಡಿಯಸ್ ಆಫ್ ಸರ್ಕಲ್, ಆ್ಯಂಡ್ ನೆಕ್ಸ್ಟ್ ಸೆಂಟರ್, ಆ್ಯಂಡ್ ನೆಕ್ಸ್ಟ್ ಸ್ಕ್ವಯರ್, ಈ ಪರ್ಪೆಂಡಿಕ್ಯುಲರ್ ಲೈನ್ಸ್, ಇವುಗಳ ಡೆಫಿನೇಷನ್ಸನ್ನು ಕಂಪಲ್ಸರಿ ಕಲಿಬೇಕಾಗಿರುತ್ತೆ. ಇದಿಷ್ಟು ಈ ಚಾಪ್ಟ್ರಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟು. ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಇರಲ್ಲ. ಪ್ರಾಬ್ಲಮ್ಸ್ಗಳು ಕೂಡ ಈ ಸರಿ ಎಕ್ಸಾಮಿನೇಷನ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು ಏನಿಷ್ಟು ರಿವಿಷನ್ ಮಾಡಿದನೋ ಇವಿಷ್ಟನ್ನೇ ಮಾತ್ರ ನೀವು ಈ ಚಾಪ್ಟ್ರಲ್ಲಿ ಕಲಿತಾ ಹೋಗ್ರಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.